ಏನ್ ಸಮಸ್ಯೆ ಅಂತ ಬಂದಿದ್ದೀರಾ ಇಲ್ಲಿಗೆ? ಸೂರ್ಯಸಿಸ್ ಸಮಸ್ಯೆ ಅಂತ. ಸೋರಿಯಾಸಿಸ್ ಸಮಸ್ಯೆಗೆ ಬಂದಿದ್ದೀರಾ? 16 ವರ್ಷ ಆಯ್ತು. ಅಂದ್ರೆ ನೀವು 2 ವರ್ಷ ಪಾಪು ಇರಬೇಕಾಗಿರೋದ್ರಿಂದ ಸಮಸ್ಯೆ ಇದೆ. ಹಾ, ಸ್ವಲ್ಪ ಜನ ಕೊನೆವರೆಗೂ ಇರುತ್ತೆ ಅಂತ ಇದ್ದಷ್ಟು ದಿನ ಈ ಸಮಸ್ಯೆ ಇರುತ್ತೆ, ಹೋಗೋದಿಲ್ಲ ಅಂತ ಹೇಳಿದ್ರ? ಏನ್ ಹೆಸರು? ಸುಶಾಂತ್ ಅಂತಾನೆ. ಏನ್ ಸಮಸ್ಯೆ ಅಂತ ಬಂದಿದ್ದೀರಾ ಇಲ್ಲಿಗೆ? ಸೂರ್ಯಸಿಸ್ ಸಮಸ್ಯೆ ಅಂತ. ಸೋರಿಯಾಸಿಸ್ ಸಮಸ್ಯೆಗೆ ಬಂದಿದ್ದೀರಾ? ಎಷ್ಟು ನಿಮಗೆ ಏಜು? ನಂದು ಈಗ 18 ವರ್ಷ. 18 ವರ್ಷ. ಈ ಸಮಸ್ಯೆ ಬಂದು ಎಷ್ಟು ವರ್ಷ ಆಯ್ತು ನಿಮಗೆ? 16 ವರ್ಷ ಆಯ್ತು. ಅಂದ್ರೆ ನೀವು 2 ವರ್ಷ ಪಾಪು ಇರಬೇಕಾಗಿರೋದ್ರಿಂದ ಸಮಸ್ಯೆ ಇದೆ. ಎಲ್ಲೂ ತೋರಿಸ್ತಾ ಇಲ್ವಾ ಈ ಸಮಸ್ಯೆಗೆ? ನೀವು ಟ್ರೀಟ್ಮೆಂಟ್ ಮಾಡಿಸ್ತಾ ಇಲ್ವಾ? ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದ್ವಿ. ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರಾ? ಸ್ವಲ್ಪ ಜನ ಕೊನೆವರೆಗೂ ಇರುತ್ತೆ ಅಂತ ಇದ್ದಷ್ಟು ದಿನ ಈ ಸಮಸ್ಯೆ ಇರುತ್ತೆ, ಹೋಗೋದಿಲ್ಲ ಅಂತ ಹೇಳಿದ್ರ? ಸರಿ, ಮತ್ತೆ ಹೋಗೋದಿಲ್ಲ ಅಂತ ಹೇಳದ್ಮೇಲೆ ಇಲ್ಲಿಗೆ ಏನಕ್ಕೆ ಬಂದಿದ್ರಿ ನೀವು ಗುರುಜಿ ಹತ್ರಕ್ಕೆ? ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ವಿ. ಇವ್ರಿಗೆ ಒಂದು ಏನೋ ಪತ್ತೆ ಹತ್ತಿತ್ತು, ಅವರು ಅಡ್ರೆಸ್ ತೆಗೆದ್ರು ಬಂದ್ವಿ. ಇವಾಗ ಹೋಗ್ತದೆ ಅಂತ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ? ಹಾ, ಗುರುಜಿ ಏನ್ ಹೇಳಕ್ ಇಚ್ಛೆ ಪಡ್ತೀರಿ ಈ ಸಮಸ್ಯೆಗೆ? ಏನ್ ಹೇಳೋದಪ್ಪ, ಜನ ಹೇಳ್ದಂಗೆ ಕರ್ಮಂ ಕಾಂಚನಂ ಅಂತ ಹೇಳಿ ಎಷ್ಟೋ ರೊಕ್ಕನೂ ಕಳೆದವ್ರೆ. 2 ವರ್ಷ ಪಾಪು ಇಂದ ಈಗ 18 ವರ್ಷ ವಯಸ್ಸಂದ್ರೆ, ಈ ವಯಸ್ಸಾದ್ರೂ ಇನ್ನ ಜೀವನ ಪೂರ್ತಿ ಇರುತ್ತಂದ್ರೆ ಆ ಮನುಷ್ಯ ಹುಡುಗ ಹೆಂಗೆ ತಡ್ಕೊಂಡಿದ್ದಾನೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆ ಭಗವಂತ ಒಳ್ಳೇದ್ ಮಾಡ್ಬೇಕು, ಅವ್ನ ಆರೋಗ್ಯ ಕೊಡ್ಬೇಕಂತ ನಾನು ಭಗವಂತನ ಕೇಳ್ಕೊತೀನಿ. ಇಂಥದ್ದಲ್ಲ, ಇದಕ್ಕೆ ಅಪ್ರಂಗೆ 40 ವರ್ಷ ಇದ್ರು ನಾನು ವಾಸಿ ಮಾಡ್ತೀನಿ. ಯಾರಿಗೂ ವಾಸಿ ಮಾಡ್ತೀನಿ ಅಂತಂದ್ರೆ ತಾಳ್ಮೆ ಇರಬೇಕು, ಮೊಟ್ಟೆ ಮೊದಲನಾಗಿ ಪತ್ತೆ ಇರಬೇಕು, ಟೆನ್ಷನ್ ಇರಬಾರ್ದು, ಹೇಳ್ದಂಗೆ ಕೇಳ್ಬೇಕು. ಆ ತರ ಇದ್ರೆ ಇದೇ ಅಲ್ಲ. ಈಗ ನಿಮ್ಗೆ 16 ವರ್ಷದಿಂದ ಇದೆಯಲ್ಲ, ಇದು 41 ದಿವಸಕ್ಕೆ ನಾವು ಕೊಡ್ತೀವಿ ಔಷಧಿ. 41 ದಿನ ಆದ್ಮೇಲೆ ಬಂದು ಇದೇ ನಿಮ್ ಬಾಯಾಗೆ ತಿರುಗಿ ನೀವೇ ಹೇಳ್ಬೇಕು, ಹೀಗಿತ್ತು ಗುರುಗಳೇ, ನನಗೆ ಇವಾಗ ಚೆನ್ನಾಗಾಗಿದೆ, ನಾನು ಒಂದ್ ಮಗು ತರ ಇದ್ದೀನಿ ಅಂತ ನೀವು ತಿಳಿಸ್ಬೇಕು. ನಾನು ವಾಸಿ ಮಾಡ್ಕೊಡ್ತೀನಿ, ಭಯ ಬೀಳ್ಬೇಡಿ. ಫಸ್ಟ್ ಮೈನ್ ಆಗಿ ಏನ್ ಗೊತ್ತೇನ್ರಿ, ಇದಕ್ಕಿಂತ ಮಾನಸಿಕವಾಗಿ ಟೆನ್ಷನ್ ತಗೋಬಾರ್ದು.